ವೀಕ್ಷಕರೇ, ವೃಷಭ ರಾಶಿಯವರಿಗೆ ಸೋಲಿಗೆ ಕಾರಣ ಏನು, ಕಷ್ಟಗಳಿಗೆ ಕಾರಣ ಏನು, ನೀವೆಲ್ಲಿ ದುಡುಕ್ತಾ ಇದ್ದೀರಿ, ನೀವು ಎಲ್ಲಿ ಎಡುತ್ತಾ ಇದ್ದೀರಿ, ನೀವು ಮಾಡುವಂತ ತಪ್ಪುಗಳಾದರೂ ಏನು, ಯಾಕಾಗಿ ಈ ತೊಂದರೆಗಳು ಬರ್ತಾ ಇರತಕ್ಕಂಥದ್ದು, ಮಾಡುವ ಕೆಲಸದಲ್ಲಿ ಸಕ್ಸಸ್ ಸಿಗದೇ ಇರೋದಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರಗಳು ಏನು ಅನ್ನುವಂತಹ ವಿಸ್ತೃತವಾಗಿರತಕ್ಕಂಥ ವರದಿ ಇದಾಗಿರತಕ್ಕಂಥದ್ದು. ಯೂಟ್ಯೂಬ್ ನಲ್ಲಿ ನೀವು ಬಹಳಷ್ಟು ವಿಡಿಯೋಗಳನ್ನ ನೋಡಿರಬಹುದು. ಆದ್ರೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಈ ವಿಡಿಯೋ ಮುಗಿದ ತಕ್ಷಣವೇ ನೀವು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗ್ತದೆ. ಅದಕ್ಕೆ ಪ್ರಾಮಿಸ್ ಅನ್ನ ಮಾಡ್ತಾ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವೀಕ್ಷಕರೇ, ಈ ವೃಷಭ ರಾಶಿಯವರಂದ ತಕ್ಷಣ ಸಹಜ ಸೌಂದರ್ಯದ ಹಾಗೂ ಅಚಲ ಸ್ಥಿರತೆಯ ಭೂಮಿ ತತ್ವದ ಜೀವಿಗಳು ಅಂತ ಹೇಳ್ಬೋದು. ಸುರದ್ರೂಪಿಗಳು, ಸುಂದರಗಳು. ಮತ್ತೆ ಆದ್ರೆ ಇದೇ ಸ್ಥಿರತೆ ಕೆಲವೊಮ್ಮೆ ನಿಮ್ಮ ಪ್ರಗತಿಗೆ ಅಡ್ಡಿ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂತಂದ್ರೆ ವೃಷಭ ರಾಶಿಯವರು ಜ್ಯೋತಿಷ್ಯ ಚಕ್ರದ 2ನೇ ರಾಶಿ ಆಗಿರತಕ್ಕಂಥದ್ದು. ಸ್ಥಿರತೆ, ಸೌಂದರ್ಯ, ಸಂಯಮದ ಪ್ರತೀಕವಾಗಿರತಕ್ಕಂತಹ ವೃಷಭ ರಾಶಿಯವರು. ನಿಮ್ಮ ರಾಶಿಯ ಕಾರಕತ್ವ ಭೋಗ, ಸಂಪತ್ತು, ಕಲೆ ಹಾಗೂ ತಾಳ್ಮೆ. ನಿಮ್ಮ ಅಧಿಪತಿ ಶುಕ್ರ. ನೋಡಿ, ಶುಕ್ರ ಅಂತಂದ್ರೆ ಪ್ರೀತಿ, ಆಕರ್ಷಣೆ, ಸೌಂದರ್ಯ ಹಾಗೂ ಸುಖದ ಅಧಿದೇವತೆ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಭೂಮಿ ತತ್ವದ ರಾಶಿ ಆಗಿರೋದ್ರಿಂದ ನೀವು ವಾಸ್ತವದಲ್ಲಿ ಬದುಕುವವರು ಹಾಗೂ ಈ ಕಠಿಣ ಪರಿಶ್ರಮಕ್ಕೆ ಹೆಸರಾಗಿರ್ತಕ್ಕಂಥವ್ರು ಅಂತ ಹೇಳ್ಬೋದು. ನೀವು ಒಮ್ಮೆ ನಿರ್ಧಾರ ಮಾಡಿದ್ರೆ ಅದನ್ನ ಸಾಧಿಸುವವರೆಗೂ ಕೂಡ ಶ್ರಮಿಸದ ಒಂದು ಛಲಗಾರರು ಅಂತ ಹೇಳ್ಬೋದು. ಅಂದ್ರೆ ರೆಸ್ಟ್ ತಗೊಳ್ಳದೆ ಇರುವಂತಹ ಛಲಗಾರರು ಅಂತ ಹೇಳ್ಬೋದು. ಇನ್ನು ವಿಶ್ವಾಸಾರ್ಹತೆ ನಿಮ್ಮ ದೊಡ್ಡ ಬಲ. ವಿಶ್ವಾಸ, ನಂಬಿಕೆಗೆ ಮತ್ತೊಂದು ಹೆಸರೇ ವೃಷಭ ರಾಶಿಯವರು ಅಂತ ಹೇಳ್ಬೋದು. ನಿಮ್ಮ ಜೀವನದ ಉಸಿರು ಶುಕ್ರನ ಪ್ರಭಾವ. ಆದ್ರೆ ಇದೇ ಸ್ಥಳದಲ್ಲಿ ನಿಮ್ಮ ಸವಾಲುಗಳು ಅಡಗಿವೆ ಅನ್ನುವಂಥದ್ದನ್ನ ನೀವಿಲ್ಲಿ ಗಮನಿಸಬೇಕಾಗತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರನು ಲಗ್ನದಲ್ಲಿ ಅಥವಾ 4ನೇ ಮನೆಯಲ್ಲಿ ಅಥವಾ ಅಷ್ಟಮ ಸ್ಥಾನದಲ್ಲಿದ್ದಾಗ ಹಾಗೂ ಪಾಪ ಗ್ರಹಗಳ ದೃಷ್ಟಿ ಬಿದ್ದಾಗ ಶುಕ್ರನ ಪ್ರಭಾವ ಜಾಸ್ತಿ ಆಗುತ್ತೆ. ಇದರಿಂದ ನಕಾರಾತ್ಮಕ ಫಲಗಳನ್ನ ನೀಡತಕ್ಕಂಥದ್ದು ಅಥವಾ ಕೆಲವೊಮ್ಮೆ ಎಷ್ಟು ಕಷ್ಟಗಳು, ನೋವುಗಳು, ತೊಂದರೆಗಳನ್ನ ಜೀವನದಲ್ಲಿ ಅನುಭವಿಸುವಂತಹ ಸಂದರ್ಭಗಳು ಬರ್ತವೆ. ಇನ್ನು ನಿಮ್ಮ ಜೀವನದಲ್ಲಿ ಅತಿಯಾಗಿರ್ತಕ್ಕಂಥ ಆಲಸ್ಯ ಮನೆ ಮಾಡತಕ್ಕಂತಹ ಸಾಧ್ಯತೆಗಳಿರುತ್ತೆ. ಬದಲಾವಣೆಗಳನ್ನ ಒಪ್ಪಿಕೊಳ್ಳೋದಕ್ಕೆ ಅನೇಕ ಅಡೆತಡೆಗಳು ನಿಮ್ಮನ್ನ ಕಾಡುವಂತಹ ಸಾಧ್ಯತೆಗಳಿರುತ್ತೆ. ನೀವು ಬಹಳ ಸಮಯ ತೆಗೆದುಕೊಳ್ತೀರಿ ಬದಲಾವಣೆ ಆಗೋದಕ್ಕೆ. ಹಲವಾರು ಬಾರಿ ನೀವು ಅವಕಾಶಗಳನ್ನ ಕಳೆದುಕೊಳ್ತಕ್ಕಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ಇನ್ನು ಈ ಭಯ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಕೆಲವೊಂದು ವಿಷಯದಲ್ಲಿ ಗಟ್ಟಿಯಾಗಿ ತೀರ್ಮಾನ ತಗೊಳ್ಳೋದಕ್ಕೆ ಅನೇಕ ಭಯ, ಆತಂಕ, ಕಳವಳ, ದುಗುಡ, ದುಮ್ಮಾನ, ಏನೋ ಒಂದು ಮಾನಸಿಕವಾಗಿರತಕ್ಕಂತಹ ವ್ಯಥೆಗಳಲ್ಲಿ ಮುಳುಗುವಂತಹ ಸಾಧ್ಯತೆಗಳಿಂದ ಅನೇಕ ಲಾಭಗಳು, ಅನುಕೂಲಗಳಿರ್ತಕ್ಕಂಥದ್ದನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಭೂಮಿ ತತ್ವ ಅತಿಯಾದಾಗ ಈ ಹಠಮಾರಿತನದ ಸ್ವಭಾವ ಹಾಗೂ ಮೊಂಡುತನದ ಸ್ವಭಾವ ಬೆಳವಣಿಗೆಯನ್ನ ಕುಂಠಿತಗೊಳಿಸ್ತಕ್ಕಂಥದ್ದು. ಇನ್ನು ನೀವು ಮಾಡ್ತಕ್ಕಂಥ ಕೆಲಸಗಳು ಅಚ್ಚುಕಟ್ಟು, ಬಹಳ ಸಿಸ್ಟಮೆಟಿಕ್, ಶಿಸ್ತುಬದ್ಧವಾಗಿ ಮಾಡ್ತಾರೆ. ನೀವು ಸ್ವಲ್ಪ ಮಾಡ್ಲಿ ಅಥವಾ ಜಾಸ್ತಿನೇ ಮಾಡ್ಲಿ, ಆ ಕೆಲಸಕ್ಕೆ ಒಂದು ನ್ಯಾಯವನ್ನ ಕಲ್ಪಿಸ್ಕೊಡ್ತಕ್ಕಂತಹ ಶ್ರಮದಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು. ಇದಕ್ಕಾಗಿ ನಿಮ್ಗೆ ಕೆಲವೊಂದು ಪ್ರಶ್ನೆ ಬರುತ್ತೆ. ನಾನು ಇಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡಿದೆ, ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ, ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೆ, ಆದ್ರೂ ಕೂಡ ನನಗೆ ಸಕ್ಸಸ್ ಸಿಗ್ಲಿಲ್ವಲ್ಲ ಅನ್ನುವಂತಹ ಅನೇಕ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಿಡುತ್ತೆ. ಆದ್ರೆ ವೇಗವಾಗಿ ಬದಲಾಗಿರ್ತಕ್ಕಂತಹ ಅಥವಾ ಬದಲಾವಣೆ ಆಗ್ತಕ್ಕಂಥ ಜನರೇಷನ್, ಬದಲಾಗುವಂತಹ ಜಗತ್ತು, ಇದಕ್ಕೆ ಹೊಂದಿಕೊಳ್ಳೋದಕ್ಕೆ ಹಿಂದುಳಿತಕ್ಕಂತಹ ಸನ್ನಿವೇಶಗಳು ಕೆಲವೊಂದು ಸರಿ ಕಂಡು ಬರುತ್ತೆ. ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡೋಣ. ಹಳೆಯದನ್ನ ಬಿಡದ ಒಂದು ಯಾವುದೇ ಇದ್ರೂ ಕೂಡ ಎಷ್ಟು ಕಂಫರ್ಟೇಬಲ್ ಆಗಿದ್ರಿ ಅದರಲ್ಲೇ ಇರತಕ್ಕಂತಹ ಒಂದು ಮನಸ್ಥಿತಿ ಇರತಕ್ಕಂಥದ್ರಿಂದ ಕೆಲವೊಮ್ಮೆ ಏನಾಗುತ್ತೆ, ಕಣ್ಣು ಮುಂದೆ ಇರತಕ್ಕಂತಹ ಕೆಲಸಗಳು ಕೈತಪ್ಪಿ ಹೋಗುವಂಥದ್ದು, ಅದನ್ನ ನೋಡಿ ಆಮೇಲೆ ಮರುಕ ಪಡ್ತಕ್ಕಂಥದ್ದು. ನನಗಿಂತ ಅವಕಾಶ ಮಿಸ್ ಆಗ್ಬಿಡುತ್ತಲ್ಲ, ಇದರಿಂದ ನಾನು ವಂಚಿತನಾಗ್ಬಿಟ್ನಲ್ಲ, ಈ ಅವಕಾಶವನ್ನ ನಾನು ಉಪಯೋಗ ಮಾಡ್ಕೋಬೇಕು. ಎಷ್ಟು ಜನ ವೃಷಭ ರಾಶಿಯವರಿಗೆ ಈ ತರ ಅನ್ಸುತ್ತೆ? ನಿಮ್ಮ ಗತಿಸಿ ಹೋಗಿರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಒಂದು ಅವಕಾಶ ಇತ್ತು, ಅದನ್ನ ನಾನು ಉಪಯೋಗ ಮಾಡ್ಕೊಳ್ಳಿಲ್ಲಲ್ಲ ಅಂತ ಹೇಳಿ ಬಹಳಷ್ಟು ಜನರಿಗೆ ಅನಿಸಿರ್ತದೆ. ಇನ್ನು ಇದರಿಂದ ಏನಾಗುತ್ತೆ, ನಿಧಾನಗತಿಯ ಪ್ರಗತಿ ಆಗುತ್ತೆ. ಪ್ರಗತಿಯ ವೇಗ ಕುಂಠಿತ ಆಗುವಂತಹ ಸಾಧ್ಯತೆ ಇರುತ್ತೆ.
ಇನ್ನು ವೃಷಭ ರಾಶಿಯವರ ಜೀವನದಲ್ಲಿ ಸಂಕಷ್ಟ ಎದುರಿಸತಕ್ಕಂತಹ ಪ್ರಮುಖ 3 ಕಾರಣಗಳನ್ನ ನಾವಿಲ್ಲಿ ನೋಟ್ ಮಾಡ್ಕೋಬೇಕಾಗತ್ತೆ. ಇಡೀ ನಿಮ್ಮ ಜೀವನದಲ್ಲಿ ನೀವು ಕಷ್ಟವನ್ನ ಅನುಭವಿಸೋದಕ್ಕೆ, ನೋವನ್ನ ಅನುಭವಿಸೋದಕ್ಕೆ ಪ್ರಮುಖ 3 ಕಾರಣಗಳಿದೆ. ಆ 3 ಕಾರಣಗಳ ಬಗ್ಗೆ ನಾವಿಲ್ಲಿ ವಿಷಯವನ್ನ ತಿಳ್ಕೋಬೇಕು. ಜೊತೆಗೆ ಆ ಸಮಸ್ಯೆಗೆ ಪರಿಹಾರ, ಇದು ಬಹಳ ನಿಮಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಾವು ಹೇಳೋದಕ್ಕಿಂತಲೂ ನೀವು ಅನುಭವಿಸ್ತಾರಲ್ಲ, ಅದು ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಈ 3 ಪ್ರಮುಖ ಕಾರಣಗಳು ಯಾವುವು, ಅದಕ್ಕೆ ಪರಿಹಾರಗಳು ಏನು ಅನ್ನುವಂಥದ್ದನ್ನ ಖಂಡಿತ ತಿಳಿಸ್ಕೊಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಆರ್ಡಿನರಿ ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಯಲ್ಲಿ ಸಿಗ್ತಕ್ಕಂತಹ 80 ರಿಂದ 100 ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ವಿಷಯಕ್ಕೆ ಬರೋಣ. ವೃಷಭ ರಾಶಿಯವರಿಗೆ ಸಂಕಷ್ಟಗಳಿಗೆ, ಕಷ್ಟಗಳಿಗೆ, ನೋವಿಗೆ ಕಾರಣವಾಗುವಂತಹ 3 ಪ್ರಮುಖ ಕಾರಣಗಳು ನಾವಿಲ್ಲಿ ತಿಳಿಸಬೇಕಾಗ್ತದೆ. ನೋಡಿ, ಬದಲಾವಣೆಗೆ ಒಗ್ಗದ ಹಠಮಾರಿತನದ ಸ್ವಭಾವ. ನಾವು ಆಗ್ಲೇ ಹೇಳಿದ ಹಾಗೆ, ನೀವು ಯಾವ ಝೋನ್ ಅಲ್ಲಿ ಇದ್ರಿ ಅಲ್ಲೇ ಇರೋದಕ್ಕೆ ಇಷ್ಟಪಡ್ತೀರಿ. ಅದರಲ್ಲಿ ಒಂದಿಷ್ಟು ಮಾಡರ್ನ್ ಟಚ್ ಅನ್ನ ಕೊಡುವಂಥದ್ದು, ಅಥವಾ ಜಗತ್ತು ಏನ್ ಕೇಳ್ತಾ ಇದೆ, ಜಗತ್ತು ಯಾವ ರೀತಿ ಬದಲಾಗ್ತಾ ಇದೆ, ಅಪ್ಡೇಟ್ ಆಗೋದಕ್ಕೆ ಹಿಂದೆ ಉಳಿಯುವಂಥದ್ದು. ಅಪ್ಡೇಟ್ ಆಗೋದಕ್ಕೆ ಅಂತಂದ್ರೆ ಏನಾಗುತ್ತೆ, ಇಲ್ಲ ನನಗಿಷ್ಟು ಗೊತ್ತಿದೆ, ಇದರಲ್ಲಿ ನಾನು ಕಂಫರ್ಟೇಬಲ್ ಆಗಿದ್ದೀನಿ ಅಂತ ಹೇಳಿ ಅಷ್ಟರಲ್ಲೇ ಉಳಿದುಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಕೆಲವೊಮ್ಮೆ ರಿಸ್ಕ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಝೋನ್ ಅನ್ನ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡಬೇಕಾಗತ್ತೆ. ಇದು ನಿಮ್ಮ ಸಕ್ಸಸ್ಸಿಗೆ ಸೂತ್ರ ಆಗತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು 2ನೇ ವಿಚಾರ ಏನಂತಂದ್ರೆ, ನಿಮ್ಗೆ ಏನಾಗುತ್ತೆ, ಎಲ್ಲ ಅನುಕೂಲ ಇದೆ ಅಂತಂದ್ರೆ ಮೈ ಮರೆತು ಬಿಡ್ತೀರಿ. ನೋಡಿ, ನೀವು ಬೇಕಿದ್ರೆ ಯಾವುದೋ ಒಂದು ಕೆಲಸದಲ್ಲಿ ಒಂದಿಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ರಿ, ಲಾಭ ಆಗ್ಬಿಡ್ತು ಅಂತಂದ್ರೆ ನೀವೇನ್ ಮಾಡ್ತೀರಿ, ಅದನ್ನ ಸ್ವಲ್ಪ ರೆಸ್ಟ್ ಮಾಡ್ಬಿಡ್ತೀರಿ. ಆಯ್ತು ಬಿಡು, ಮಾಡೋಣ ನಿಧಾನವಾಗಿ, ನನ್ ಸಕ್ಸಸ್ ಸಿಗ್ತಲ್ಲ ಅಂತ ಹೇಳಿ ಅದೇ ಸಕ್ಸಸ್ ಅಲ್ಲಿನೇ ಅದೇ ಗುಂಗಿನಲ್ಲೇ ಇರುವಂತಹ ಸಾಧ್ಯತೆಗಳಿರ್ತದೆ. ಯಾಕಂತಂದ್ರೆ ಈ ಅತಿಯಾಗಿರ್ತಕ್ಕಂತಹ ಆಲಸ್ಯ ಇರ್ಬೋದು, ಅಥವಾ ಸುಖದ ಹಂಬಲ ಇರತಕ್ಕಂಥದ್ದು. ಯಾಕಂತಂದ್ರೆ ನೀವು ಭೋಗಿಗಳು, ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಈ ಒತ್ತಡಗಳಿಂದ ಸ್ವಲ್ಪ ಮುಕ್ತರನ್ನಾಗಿರ್ಬೇಕು ಅನ್ನುವಂತಹ ಭಾವನೆಗಳಿರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಈ ವಿಚಾರದಲ್ಲಿ ನೀವು ಏನೋ ಒಂದು ಸಕ್ಸಸ್ ಸಿಗ್ತಾ ಇದೆ ಆ ಲೈನ್ ಅಲ್ಲಿ ಅಂತಂದ್ರೆ ಅದನ್ನ ಕಂಟಿನ್ಯೂ ಆಗಿ ಮಾಡುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ಗಮನ ಇರಲಿ. ಇನ್ನು 3ನೆಯ ಅತಿ ಅಮೂಲ್ಯವಾಗಿರ್ತಕ್ಕಂಥ ವಿಷಯ ಏನಂತಂದ್ರೆ, ಭದ್ರತೆಯ ಹೆಸರಿನಲ್ಲಿ ಹೊಸ ಪ್ರಯತ್ನಗಳನ್ನ ಮಾಡದೇ ಇರತಕ್ಕಂತ ಭಯ. ಅಂದ್ರೆ ಯಾವುದೋ ಒಂದು ರಿಸ್ಕ್ ಅನ್ನ ತೆಗೆದುಕೊಂಡು ಮಾಡೋದಕ್ಕೆ ಅದರಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲಿ, ಅದನ್ನ ನಾನು ಮಾಡದೆ ಇರೋದೇ ಒಳ್ಳೇದು, ಅಥವಾ ಅದರಲ್ಲಿ ತುಂಬಾ ರಿಸ್ಕ್ ಇದೆ, ಒತ್ತಡ ಇದೆ, ಟೆನ್ಷನ್ ಇದೆ, ನಾನು ಓಡ್ಬೇಕಾಗುತ್ತೆ, ಅದ್ರ ಜೊತೆಗೆ ಬಹಳ ಟೆನ್ಷನ್ ತಗೊಂಡು ಇರ್ಬೇಕಾಗುತ್ತೆ. ಈ ರೀತಿ ಭಾವನೆಗಳಿಂದ ಈ ಒತ್ತಡದ ಭಯ ಅಥವಾ ಈ ಭದ್ರತೆಯ ಭಯದ ಕಾರಣದಿಂದಾಗಿ ಪ್ರಯತ್ನವೇ ಮಾಡುವಂತದ್ರಲ್ಲಿ ವಿಫಲರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅಂದ್ರೆ ಏನ್ ತೋರಿಸುತ್ತೆ, ಸಮಯನ ವೇಸ್ಟ್ ಮಾಡೋ ಹಾಗಿಲ್ಲ. ಅತಿಯಾದ ಮೊಬೈಲ್ ಬಳಕೆ, ಮೊಬೈಲ್ ಅಲ್ಲಿ ಕೆಲಸ ಇದ್ರೆ ಪರವಾಗಿಲ್ಲ, ಮೊಬೈಲ್ ಅಲ್ಲಿ ಸಮಯ ವ್ಯರ್ಥ ಮಾಡೋ ತರ ಇಲ್ಲ. ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ಮತ್ತೆ
ಜಗತ್ತು ಏನ್ ಬದಲಾವಣೆ ಆಗ್ತಾ ಇದೆ, ಅಪ್ಡೇಟ್ ಆಗುವಂತದ್ರ ಕಡೆ ನೀವು ಹೆಚ್ಚಿನ ಗಮನವನ್ನ ಕೊಟ್ರೆ ನಿಮ್ಮ ಕಷ್ಟಗಳು ಕೊನೆ ಆಗುತ್ತೆ, ನಿಮ್ಮ ನೋವಿಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ನಿಮ್ಮಿಂದಲೇ ಆಗ್ಬೇಕಲ್ಲ ಅದು ಪ್ರಾರಂಭದಲ್ಲಿ. ಹಾಗಾಗಿ ಇದ್ರ ಬಗ್ಗೆ ನೀವು ಈ 3 ಅಂಶಗಳನ್ನ ಯಾವತ್ತೂ ಗಮನದಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಅನುಕೂಲತೆ ಆಗತ್ತೆ. ಇನ್ನು ಅನುಕೂಲತೆ ಆಗ್ಬೇಕು ಅಂತಂದ್ರೆ ಈ ಈ ಈ ಸಮಸ್ಯೆಗಳಿಂದ ಸ್ವಲ್ಪ ಮುಕ್ತರಾಗೋದಕ್ಕೆ, ನಿಮ್ಮ ಮಾನಸಿಕವಾಗಿರತಕ್ಕಂಥ ಸ್ಥಿತಿ ಗಟ್ಟಿ ಆಗೋದಕ್ಕೆ ಪರಿಹಾರ ಬೇಡವಾ? ಈ ಪರಿಹಾರಗಳನ್ನ ಸರಿಯಾಗಿ ಫಾಲೋವನ್ನ ಮಾಡ್ಕೋಬೇಕು. ಈ 3 ಗುಣಗಳು, ಈ 3 ಪರಿಹಾರಗಳು ನಿಮ್ಮ ಬಳಿ ಇತ್ತು ಅಂತಂದ್ರೆ, ನಿಯಂತ್ರಣದಲ್ಲಿ ಇತ್ತು ಅಂತಂದ್ರೆ, ವೃಷಭ ರಾಶಿಯವರನ್ನ ಸೋಲಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ನೋಡಿ, ಮೊದಲನೆಯ ಪರಿಹಾರ ಏನು ಅಂತಂದ್ರೆ, ಪ್ರತಿದಿನ ಬೆಳಿಗ್ಗೆ ಎದ್ದು ಭೂತಾಯಿಗೆ ವಂದಿಸಿ ಕನಿಷ್ಠ 5 ನಿಮಿಷ ಕಾಲ ಬರಿಗಾಲಲ್ಲಿ ನಡೀತಕ್ಕಂಥದ್ದು. ಭೂಮಿ ತತ್ವದ ಸಂಪರ್ಕ ನಿಮ್ಮಲ್ಲಿರ್ತಕ್ಕಂತಹ ನಕಾರಾತ್ಮಕ ಹಠವನ್ನ ಹೊರಹಾಕಿ ಸಕಾರಾತ್ಮಕ ಸ್ಥಿರತೆಯನ್ನ ನಿಮಗೆ ನೀಡುತ್ತೆ. ಎಷ್ಟು ಸುಲಭವಾದ ಪರಿಹಾರ ಇದೆ ಗೊತ್ತಾ? ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರವನ್ನ ಮಾಡಿ ಒಂದು 5 ರಿಂದ 10 ನಿಮಿಷ ಬರಿಗಾಲಲ್ಲಿ ನಡೀತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ನಿಮಗೆ ಸಕಾರಾತ್ಮಕ ಒಂದು ಪರಿಣಾಮ ನಿಮ್ಮ ಜೀವನದಲ್ಲಿ ಆಗುತ್ತೆ. ಇನ್ನು ಶುಕ್ರವಾರದ ದಿನ ಬಿಳಿ ಬಣ್ಣದ ಹೂಗಳಿಂದ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು. ಶುಕ್ರ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡಿತಕ್ಕಂತಹ ಗ್ರಹ ಆಗಿರುವುದರಿಂದ ಈ ಆರಾಧನೆ ನಿಮ್ಮಲ್ಲಿರ್ತಕ್ಕಂತಹ ಆಲಸ್ಯವನ್ನ ದೂರ ಮಾಡಿ ಆರ್ಥಿಕವಾಗಿರತಕ್ಕಂಥ ಸಮೃದ್ಧಿ ಹಾಗೂ ಮಾನಸಿಕವಾಗಿರತಕ್ಕಂಥ ಶಾಂತಿಯನ್ನ ತರತಕ್ಕಂಥದ್ದು ನೀವಿಲ್ಲಿ ಗಮನದಲ್ಲಿಟ್ಕೋಬೇಕಾಗುತ್ತೆ. ಯಾವುದೇ ಹೊಸ ಅವಕಾಶಗಳು ಬಂದಾಗ ತಕ್ಷಣ ತಿರಸ್ಕರಿಸತಕ್ಕಂತಹ ಬದಲು ಅದರ ಸಾಧಕ ಬಾಧಕಗಳನ್ನ ವಿವೇಚನೆಯಿಂದ ಆಲೋಚಿಸತಕ್ಕಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ತಕ್ಕಂಥದ್ರಿಂದ ಬಹಳಷ್ಟು ಅದ್ಭುತವಾಗಿರತಕ್ಕಂತಹ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಹೊಸತನವನ್ನ ನಿಮ್ಮ ಹೊಸ ಪ್ರಗತಿಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಇನ್ನು ಪ್ರತಿದಿನ ಪ್ರಾಣಾಯಾಮ ಬಹಳ ಅಗತ್ಯವಾಗಿ, ಇದು ಮನಸ್ಸಿನ ಜಡತ್ವವನ್ನ ಹೋಗಲಾಡಿಸಿ ನಿಮ್ಮನ್ನ ಚಟುವಟಿಕೆಯಿಂದ ಇರಿಸ್ತಕ್ಕಂತಹ ಸಾಧ್ಯತೆಗಳಿದೆ. ಇನ್ನು ಜಡವಾಗಿರ್ತಕ್ಕಂತಹ ಭೂಮಿಗೆ ವಾಯುವಿನ ಚಲನೆ ಸಿಕ್ಕಂತಾಗ್ತಕ್ಕಂಥದ್ದು, ಇದನ್ನು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಬಿಳಿ ಅಥವಾ ತಿಳಿ ನೀಲಿ ಬಣ್ಣದ ಬಟ್ಟೆಗಳನ್ನ ಹೆಚ್ಚಾಗಿ ಧರಿಸ್ತಕ್ಕಂಥದ್ದು, ಇದು ಶುಕ್ರನ ಬದ್ಧತೆಯನ್ನ ಪ್ರತಿಬಿಂಬಿಸ್ತದೆ. ಇದು ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಹಾಗೂ ಕ್ರಿಯಾಶೀಲತೆಯನ್ನ ಹೆಚ್ಚಾಗಿ ಇಲ್ಲಿ ವೃದ್ಧಿ ಮಾಡತಕ್ಕಂಥದ್ದು. ಸಮತೋಲನವೇ ಯಶಸ್ಸಿನ ಗುಟ್ಟು ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ನಿಮ್ಮ ಸೋಲು ನಿಮ್ಮ ಅದೃಷ್ಟದ ಕೊರತೆಯಿಂದಲ್ಲ, ಬದಲಾವಣೆಯನ್ನ ಒಪ್ಪಿಕೊಳ್ಳದೆ ಇರತಕ್ಕಂತಹ ಮನೋಭಾವನೆಯಿಂದ ಅನ್ನುವಂತಹ ಸತ್ಯವನ್ನ ನೀವಿಲ್ಲಿ ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ಉಪಯೋಗ ಆಗತ್ತೆ ಅನ್ನುವಂಥದ್ದು ನೀವಿಲ್ಲಿ ಗಮನ ಹರಿಸಬೇಕಾಗತ್ತೆ. ಇನ್ನು ಈ ತರ ಒಂದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಹೊಸ ಶಿಖರಕ್ಕೆ ಏರುವಂತಹ ಶುಕ್ರನ ಪ್ರಭಾವ ನಿಮಗೆ ಒಳ್ಳೆಯ ಒಂದು ವೈಭೋಗಯುತವಾಗಿರತಕ್ಕಂಥ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಅನುಕೂಲವನ್ನ ಮಾಡಿಕೊಡುತ್ತೆ. ಯಾರೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ನುವಂಥದ್ದು ದಯವಿಟ್ಟು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬೇಕು. ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ ಆಗಿರತಕ್ಕಂಥದ್ದು. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡಿ. ಜೊತೆಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಇನ್ನೂ ಬಹಳಷ್ಟು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತ ಮಾಹಿತಿಗಳು ಈ ನಮ್ಮ ಚಾನಲ್ ಸಿಗುತ್ತೆ, ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಒಳ್ಳೆದಾಗ್ಲಿ. ಈ 3 ಎಚ್ಚರಿಕೆ, 3 ಪರಿಹಾರಗಳನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡಿಕೊಂಡು ಯಶಸ್ಸನ್ನ ಕಾಣ್ರಿ ಎನ್ನುವಂತ ಮಾತನ್ನ ಹೇಳ್ತಾ, ಯಶಸ್ಸು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.